ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೇವೆ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೇನೆ. ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹೊಸ ಹೊಸ ನೋಟಿಫಿಕೇಷನ್ಗಳು ನಿಮಗೆ ಬಂದು ತಲುಪ್ತವೆ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಅಂತ ಕೇಳ್ಕೊತೇನೆ. ಬನ್ನಿ ಹಾಗಾದರೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್, ಇಲ್ಲಿ ನಮ್ಮ ಮನೆ ಮುಂದ್ಗಡೆ ಅದಾರಲ್ಲ ಕುಸುಮಕ್ಕ ಅಂತ ಹೇಳಿ, ಅವರು ನಮಗೆ ನೋಡಿ ಬದನೆಕಾಯಿ ಕೊಟ್ಟಾರ, ಬಿಳಿ ಬದನೆಕಾಯಿ. ನಾಳೆ ಸ್ವಲ್ಪ ವಾಂಗಿಬಾತ್ ಮಾಡೋಣ ಅಂತ ಹೇಳಿ ನಾವು ಇದಕ್ಕೋಸ್ಕರ ಎಷ್ಟು ಹುಡ್ಕಾಡ್ತಾ ಇದ್ವಿ. ಇಲ್ಲಿ ಸಿಗಲ್ಲ ಹೆಚ್ಚಾಗಿ ಬಿಳಿ ಬದನೆಕಾಯಿ. ನೋಡೋಣ, ನಾಳೆ ತಪ್ಪಿದ್ರೆ ನಾಡ್ದು ಇವತ್ತು ಸ್ವಲ್ಪ ಮಸಾಲೆ ಮಾಡ್ಕೊಳ್ಳೋಣ. ಅದ್ರದ್ದು ಮಸಾಲೆ ಪುಡಿ ಮಾಡಿಕೊಂಡು ನೆಕ್ಸ್ಟ್ ಇದ್ರದ್ದೊಂದು ರೆಸಿಪಿ ಹಾಕ್ತೇನೆ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಅವ್ರದ್ದು ಹೊಲದ್ದಂತ ಫ್ರೆಶ್ ಆಗಿ ತಂದುಕೊಟ್ರು ಬೆಳಗ್ಗೆ. ಓಕೆ ಬನ್ನಿ, ಈಗ ಟೈಮ್ ಒಂದು 9 ಗಂಟೆ ಆಗಿದೆ. ತಿಂಡಿ ಮಾಡಿ ತಿಂದು ಲಾಗ್ ಕಂಟಿನ್ಯೂ ಮಾಡ್ತೇನೆ ಬನ್ನಿ. ಇಲ್ಲಿ ನಾವು ಸಂಘ ಮಾಡ್ತಿದ್ದೇವಲ್ಲ, ನಾವು ಸಂಘ ಮಾಡ್ತಾಯಿದ್ದೇವೆ, ಹೊಸ ಸಂಘಕ್ಕೋಸ್ಕರ ರಿಜಿಸ್ಟ್ರ್ ತಂದೇವಿ. ನಮ್ಮ ಮನೆಯವ್ರು ತಂದು ಕೊಟ್ಟರು. ನೋಡಿ ಇವತ್ತು ಬರಿಬೇಕು. 2 ಸಂಘ ಮಾಡಿದೆ ಗೈಸ್, ನನ್ನ ಅಂಡ್ರನಲ್ಲೇ 2 ಸಂಘ ಮಾಡೀನಿ ನಾನು. ನಂಗೆ ಭಾಳ ಖುಷಿ ಐತಿ. ಇನ್ನೂ ನೋಡೋಣ, ಇನ್ನೂ ಹೆಚ್ಚಿನ ಜನಕ್ಕೆ ಸೇರಿಸ್ಕೊಂಡು ಇನ್ನೊಂದು ಸಂಘ ಮಾಡ್ಕೊಡೋಣ ಅಂತ ಐತಿ. ಬರ್ತಾರೆ, ಬಟ್ ನನಗೆ ಟೈಮ್ ಸಿಗಲ್ಲ. ಯಾಕಂತಂದ್ರೆ ನನ್ನ ವರ್ಕು ಮಾಡಬೇಕು, ಇದು ಮಾಡ್ಬೇಕು ಅಂತಂದ್ರೆ ಆಗಲ್ಲಲ್ಲ. ಹಾಗಾಗಿ ಇದು 2ನೇ ಸಂಘ ಮಾಡಿರೋದು. ನನಗೆ ಭಾಳ ಖುಷಿ ಐತಿ. ಅವ್ರಿಗೆ ಸಾಕಷ್ಟು ಸಾಲನೂ ಕೊಡ್ಸೇನಿ ನಾನು. ಅವ್ರ ಸಂಘ ಚೆನ್ನಾಗಿ ಬೆಳೀತಾ ಐತಿ. ಅವ್ರಿಗೆ ಬಡ್ಡಿ ದುಡ್ಡು ಬರ್ತಾವೆ, ಎಲ್ಲ ಚೆನ್ನಾಗಿ ಮಾಡ್ಕೊಂಡಾರ. ಓಕೆ ಗೈಸ್ ಬನ್ನಿ ಹಾಗಾದರೆ ಈಗ ನಾನು ತಿಂಡಿ ಮಾಡ್ಕೊಂಡು ತಿಂದು ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಇವೆಲ್ಲ ಮುಳುಗಾಯಿ ಎಲ್ಲ ಫ್ರಿಜ್ಜಲ್ಲಿ ಇಡ್ತೀನಿ. ಇವು ನಮ್ಮ ಕಡೆ ಹೆಚ್ಚಾಗಿ ಸಿಗಲ್ಲ. ನಮಗೆ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಬಯಸಿದ್ದು ಹಾಲು ಅನ್ನ ಅಂದಂಗೆ ನಾವು ಇದನ್ನು ನೋಡ್ತಾ ಇದ್ವಿ. ಬಿಳೆ ಬದನೆಕಾಯಿ ಸಿಕ್ಕರೆ ಮಾಡೋಣ ಅಂತ ಹೇಳಿ ನೋಡಿ ಸಿಕ್ತು, ಭಾಳ ಖುಷಿ ಆಯಿತು. ಈಗ ಇಲ್ಲಿ ಪಟ್ಟಿ ಮಾಡ್ತಾ ಇದ್ದೇನೆ. ಈಗ ನಾನೇನು ಮಾಡ್ತೀನಿ ಅಂತಂದ್ರೆ, ಒಂದು ಹಣ್ಣು ಹೆಚ್ಚಿ ತಿನ್ನೋಣ ಅಂತ ಹೇಳಿ ನಿನ್ನೆ ಸರಿಯಾಗಿ ತಿನ್ನಲಿಲ್ಲ ನಾನು. ಈ ಚಾಕುಲಿ ಏನು ಹೆಚ್ಚಾಕ ಬರಲ್ಲಪ್ಪ. ನೋಡಿ ಹಣ್ಣು ಹೆಚ್ಕೊಂಡು ತಿನ್ನೋಣ. ಟೈಮ್ ಆಗ್ತತಿಲ್ಲ, ತಿನ್ನೋಕ್ಕಾಗಲ್ಲ ನನಗೆ. ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಗೈಸ್, ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಅದೇ ಒಂದು ಇಲ್ಲ ಅಂತಂದ್ರೆ ತುಂಬ ಲೇಸಿ ಆಗ್ಬಿಡ್ತೇವೆ ನಾವು. 1 ತಿಂಗಳ ರಜೆ ಕೊಟ್ಟಿದ್ದಾರೆ ಅಂತ ಗೈಸ್. ಏನು ಮನೇಲಿ ಇದ್ದಂಗೆ ಆಗಲಿಲ್ಲ ಅಂತ ಇದ್ರ ಅಮ್ಮ. ಅಲ್ಲ ಅಡ್ಡಾಡಿ ಸಾಕಾಯ್ತು ನನಗಂತೂ. 1 ತಿಂಗಳ ನಿಜ ಸ್ಕೂಲ್ ರಜೆ ಹೇಗೆ ತೆಗೆದ್ರು ಅಂತಲೇ ಗೊತ್ತಾಗಿಲ್ಲಂತೆ. ನಮ್ಮ 24 ಸ್ಕೂಲ್ ಸ್ಟಾರ್ಟ್ ಗೈಸ್. ಅಲ್ಲಿ 2 ತಿಂಗಳ ಕಳೆದ್ಬಿಟ್ವಿ. ಇನ್ಮೇಲೆ ಮತ್ತೆ ನೆಕ್ಸ್ಟ್ ಅಕ್ಟೋಬರ್ ರಜೆಗೆ ದಸರಾ ರಜೆ ಕೊಡ್ತಾರಲ್ಲ ಅವಾಗ ಸಿಗೋದು. ಈಗೆಲ್ಲ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಯಾಕಂತ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊತೇನೆ ನಾನು. ಇಲ್ಲ ಅಂತಂದ್ರೆ ಒಂದೊಂದು ಸರಿಗೆ ಅಂತಂದ್ರೆ ಕ್ಲೀನ್ ಮಾಡೋಕ್ಕಾಗಲ್ಲ. ಒಂದೊಂದು ದಿನ ಒಂದೊಂದು ಸ್ವಲ್ಪ ಮಾಡ್ಕೊತೇನೆ ನಾನು. ಇವತ್ತು ಬಂದು ಒಂದು ಸ್ವಲ್ಪ ಒಂದು ರೂಮ್ ಕ್ಲೀನ್ ಮಾಡೋಣ ಅಂತ ಹೇಳಿ. ಯಾಕಂತಂದ್ರೆ ರಜಕ್ಕೆ ಹೋಗಿದ್ವಲ್ಲ, ತುಂಬ ಧೂಳಾಗೈತಿ ಮನೆ, ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ. ಇಲ್ಲ ಹಾಲಾದರೂ ಆಯ್ತು, ಇಲ್ಲ ರೂಮ್ ಆದರೂ ಆಯ್ತು, ಒಂದೆರಡರಾಗ ಯಾವ್ದಾರ ಒಂದು ಮಾಡಿದ್ರೆ ಆಯ್ತು ಇವತ್ತು. ಅಂದ್ರೆ ನಮ್ಗೆ ಅನುಕೂಲ ಆಗ್ತೈತೆ ಅಂತ ಹೇಳಿ. ಒಂದೇ ಸರಿಗೆಲ್ಲ ಧೂಳು ಹೊಡೆಯೋದಂತಂದ್ರೆ ಆಗಲ್ಲ, ಹೆವಿ ಆಗ್ತೈತೆ ಅಂತ ಹೇಳಿ ಅಷ್ಟೆ. ಬನ್ನಿ ಹಣ್ಣು ತಿಂತೇನೆ ನಾನು. 2 in 1 ಕೆಲಸ ಮಾಡೋದು. ಈ ಕಡೆ ತಿಂಡಿ ಮಾಡೋದು, ಈ ಕಡೆ ಹಣ್ಣು ತಿನ್ನೋದು. ಟೈಮ್ ಸಿಗಲ್ಲ. ಸ್ವೀಟ್ ಐತಾ? ಭಾಳ ಚೆನ್ನಾಗೈತೆ. ನಿನ್ನೆ ನಾ ತಿಂದಿದ್ರಲ್ಲಿ ಒಂದು ಸ್ವೀಟ್ ಇತ್ತು, ಒಂದು ನನ್ನ ತಂಗಿ ತಿಂದಿದ್ರಲ್ಲಿ ಹುಳಿ ಇತ್ತು ಸ್ವಲ್ಪ. ಚೆನ್ನಾಗಿತ್ತು.
ಆ್ಯಕ್ಚುಲಿ ಸೀಸನಲ್ಲಿ 5 kg ತರಿಸಿ ಇಟ್ಕೊಂಡ್ಬಿಟ್ವಿ ಅಂತಂದ್ರೆ ತಿಂದ್ಬೋದು. ಯಾಕಂದ್ರೆ ಈ ಸೀಸನ್ ಒಳಗೆ ಸೆಕೆಂಡ್ ಟೈಮು, ಒಂದು ಟೈಮ್ ಊರಲ್ಲಿ ತಿಂದಿದ್ದು, ಏನು ಊರಲ್ಲಾದ್ರೂ ಏನು ತಂದಿದ್ದು ನಮ್ದು ದಾನಕ್ಕ ತಂದಿದ್ವಲ್ಲ ಅಲ್ಲಿ ತಿಂದಿದ್ವಿ. ಅದು ಭಾಳ ಹುಳಿ ಇತ್ತು ಗೈಸ್, ಅದು ತಿನ್ನಕ್ಕಾಗಲಿಲ್ಲ. ಇದು ಪಪ್ಪ ತಂದಿದ್ರು, ಬಟ್ ಒಂದಷ್ಟೇ ತಿಂದಿದ್ದು, ಜಾಸ್ತಿ ತಿನ್ನಲೇ ಇಲ್ಲ ಈ ಸೀಸನಲ್ಲಿ. ಮಾವಿನ ಹಣ್ಣು ಮಾವಿನ ಹಣ್ಣು ಅಂದ್ರೆ ನಮಗೆಲ್ಲರಿಗೂ ಇಷ್ಟ, ಫೇವ್ರೇಟ್ ಫ್ರೂಟ್ ಗೈಸ್ ಅದು. ಆ್ಯಕ್ಚುಲಿ ಗೈಸ್ ನಮ್ಮ ಮನೆಯವ್ರಿಗೆ ಹಣ್ಣು ಅಂದ್ರೆ ಭಾಳ ಇಷ್ಟ. ಯಾವ ಹಣ್ಣು ಅದ್ರಾಗಲಿ ಅವ್ರು ತಿಂತಾರ. ಹಣ್ಣಂದ್ರೆ ಅದ್ರಾಗ ಚೂಸ್ ಮಾಡಿ ತಿಂತೇನೆ ನಾನು, ಎಲ್ಲದೂ ತಿನ್ನಲ್ಲ. ಗ್ರೇಪ್ಸ್ ಒಂದು ನಮಗೆ ಇಷ್ಟ ಆಗೈತೆ. ಪಪ್ಪ ಯಾಕಂತಂದ್ರೆ ವಾರಕ್ಕೊಂದ್ಸಲ ಆ್ಯಪಲ್ ಆದ್ರೂ ಗ್ರೇಪ್ಸ್ ಆದ್ರೂ ಯಾವ್ದಾದ್ರು ಒಂದು ಹಣ್ಣು ತರ್ತಿದ್ರು. ಅಮ್ಮಗೆ ತಿನ್ನು ಅಂತ ಕೊಟ್ರೆ, ಪಚ್ಚಬಾಳೆ ಅಂತಾರಲ್ಲ ಅದೊಂದು ಇಷ್ಟ ನನಗೆ. ಅಮ್ಮ ಹಣ್ಣು ಕೊಟ್ರೆ ತಿನ್ನಲ್ಲ ಅಂತಾರೆ ಗೈಸ್. ನನಗೆ ಫ್ರೂಟ್ಸ್ ಅಂದ್ರೆ ಇಷ್ಟ ಜಾಸ್ತಿ. ತಿಂತಾರ ನಮ್ಮನೇಲಿ ಹಣ್ಣು ತಿಂತಾರ. ನನ್ನ ತಂಗಿ ಫ್ರೂಟ್ಸ್ ತಿಂತಾಳೆ, ಬಟ್ ವೆಜಿಟೇಬಲ್ಸ್ ತಿನ್ನಲ್ಲ. ಜಂಕ್ ಫುಡ್ ಅಂತಂದ್ರೆ ಭಾಳ ಇಷ್ಟ ಗೈಸ್. ಯಾಕೆ ಸುಳ್ಳು ಹೇಳ್ಬೇಕು, ನಮ್ಮಂಗೆ ಜಂಕ್ ಫುಡ್ ಅಂತಂದ್ರೆ ಭಾಳ ಇಷ್ಟ. ಆದ್ರೆ ನಾ ಮೇಂಟೈನ್ ಮಾಡ್ಕೋತೇನೆ ಬಿಡಿ. ದಪ್ಪ ಆದ್ರೂ ನಾನು ಡಯಟ್ ಮಾಡಿ ಬಾಡಿ ಮೇಂಟೈನ್ ಮಾಡೋದು ಗೊತ್ತೈತೆ ನನಗೆ. ಜಂಕ್ ಫುಡ್ಸ್ ಅಂತಂದ್ರೆ ಅದು ಎಸ್ಪೆಷಲಿ ಬೇಕ್ರಿ ಐಟಮ್ಸ್ ಅಂತಂದ್ರೆ ಗೈಸ್. ಬೇಕ್ರಿ ಐಟಮ್ ಅಲ್ಲ ನನಗೆ. ಪಾನಿಪುರಿ, ಗೋಬಿ ಅಂತಂದ್ರೆ ಇಷ್ಟ ಅಮ್ಮಂಗೆ. ನಮಗೇನಾದ್ರೂ ಬೇಕ್ರಿ ಐಟಮ್ಸ್ ಕೊಟ್ಬಿಟ್ರೆ ಅಷ್ಟು ತಿಂತೀವಿ ಅಂತಂದ್ರೆ ತುಂಬಾ ಇಷ್ಟ ಗೈಸ್. ಪಾನಿಪುರಿ ತಿನ್ನೋದು ಎಲ್ಲ ಅಂತಂದ್ರೆ ರಾಣೆಬೆನ್ನೂರಲ್ಲಿ ಅಷ್ಟೇ. ಅದು ಒಂದೇ ಅಂಗಡಿ, ಅದು ನಮ್ಮ ಫ್ರೆಂಡು ಪಪ್ಪರ್ದದು. ಹೆಂಗೆ ಗೊತ್ತಾಗೈಸದು, ನಾವು 7th ಸ್ಟ್ಯಾಂಡರ್ಡ್ ಇದ್ದಾಗ ಅವ್ರು ಮೋಸ್ಟ್ಲಿ ಅಲ್ಲಿ ಬಂದಿದ್ದು. ಅದು ಒಂದಂಗಡಿ 5 ರೂಪಾಯಿಗೆ ಒಂದು ಪ್ಲೇಟ್ ಇತ್ತು ಅವಾಗ ಪಾನಿಪುರಿ. ಇವಾಗ 20 ರೂಪಾಯಿಗೆ ಒಂದು. ಇವಾಗಿಲ್ಲ, ಜಾಸ್ತಿ ಆಗೈತಿ. 20 ರೂಪಾಯಿ ಅಲ್ಲ, ಜಾಸ್ತಿ ಆಗೈತಿ. ಏನಂತ 50 ರೂಪಾಯಿ. ಮೊನ್ನೆ ಅವ್ರ ತಮ್ಮಗ್ ಮಾತಾಡ್ಸಿದ್ರು ಅವರು. ಅಕ್ಕ ಆರಾಮದಿರೇನ ಅಂತ ಹೇಳಿ. ಅವ್ರ ಅಕ್ಕಗ ರಾಜಸ್ಥಾನಕ್ಕೆ ಕೊಟ್ಟು ಮದುವೆ ಮಾಡ್ಯಾರಂತ ಅವರು. ನಾವು ಹೋದ್ರೆ ಅಲ್ಲೇ ತಿನ್ನೋದು. ಒಂದ್ಸರಿ ಅಲ್ಲಿ ವಿಡಿಯೋ ಮಾಡಿ ತೋರಿಸ್ತೇನೆ. ಭಾಳ ಚೆನ್ನಾಗಿ ಅಂದ್ರೆ ಭಾಳ ಚೆನ್ನಾಗಿ ಕೊಡ್ತಾರ. ಅವರಷ್ಟು ಚೆನ್ನಾಗಿ ಎಲ್ಲಿ ಸಿಗಲ್ಲ ಅನ್ನಿಸ್ತದೆ. ಆದ್ರೂ ಅಲ್ಲಿ ಜನ ಜಾಸ್ತಿ ಗೈಸ್ ತಿನ್ನೋಕೆ, ತುಂಬಾ ಅಲ್ಲಿ ಜನ. ಅಲ್ಲಿ ಹೋದ್ರೆ ಮಮ್ಮಿ ತಿನ್ಬೇಕು ಅಂತಾರೆ, ಬಟ್ ಕೆಲವೊಂದು ಟೈಮ್ ಸಿಗಲ್ಲ ಅಂತ ತಿನ್ಲಂಗೆ ಬಂದ್ಬಿಡ್ತೀವಿ. ಅವತ್ತು ಅಮ್ಮ ಅಲ್ಲಿಂದಲೇ ಕಟ್ಸ್ಕೊಂಬಂದಿದ್ರಂತೆ ಪಾನಿಪುರಿನ. ನಾವು ತಿನ್ನಲಿಲ್ಲ ಅವತ್ತು. ನನ್ನ ತಂಗಿ ನನ್ನ ತಮ್ಮ ಇಬ್ಬರು ತಿಂದರು. ಎಂಥ ಚಾನ್ಸ್ ಮಿಸ್ ಮಾಡ್ಕೊಂಡೆ ಅವತ್ತು ನಾನು. ಆ್ಯಕ್ಚುಲಿ ಎಲ್ಲೋ ಬೇರೆ ಕಡೆಯಿಂದ ನನಗೆ ಅಲ್ಲಿಂದ ಕಟ್ಸ್ಕೊಂಬಂದಿನಿ ಅಂದಿದ್ರೆ ತಿಂತಿದ್ದೆ ನಾನು. ಇವ್ರು ಹೇಳಿಲ್ಲ, ಅವರೇ ಇಬ್ಬರು ತಿಂದರು. ಎಷ್ಟು 2 kg ಹಾಕಿದೆ. ಹಣ್ಣು ಚೆನ್ನಾಗದಾವು, ತಗೊಳ್ರಿ, ನೀವು ತಗೊಳ್ರಿ. ಇಲ್ಲಿ ಮಾಸೂರಿಗೆ ಹೋಗೋ ರೋಡಲ್ಲೇ ಐತೆ ಅಲ್ರಿ. ನೋಡಿ ಗೈಸ್, ಸ್ಕೂಲಿಂದ ಬರ್ತಾ ಅಂದಿವಿ. ಮಾವಿನ ಹಣ್ಣು ಮಾರ್ತಾ ಇದ್ರಲ್ಲಿ ಮಾವಿನ ಹಣ್ಣು ತೊಗೊಂಬಂದೆ 1-2 kg. ನನ್ನ ಮಕ್ಕಳಿಗೆ ಐಸ್ ಕ್ರೀಮ್ ಬೇಕಂತ ದಿನ ಕೋನ್ ಐಸ್ ತಂದು ಸಾಕಾಯ್ತು ನನಗೆ. ಅದಕ್ಕೊಂದು ಬಾಕ್ಸ್ ತಂದೆ ನಾನು. ಎಷ್ಟು ತಿಂತಾರ ನೋಡೋಣ, ತಿನ್ನಲಿ ಅವರು. ಅಮ್ಮ ನೀನು ಫ್ರಿಜ್ ಎದಕ್ಕೆ ತೊಗೊಂಡೆ ಅಮ್ಮ? ನೀನು ನಮಗೆ ಐಸ್ ಕ್ರೀಮ್ಗೋಸ್ಕರ ತೊಗೊಂಡೆ ಅಲ್ಲ ನೀನು? ಅದಕ್ಕೆ ನೀ ಐಸ್ ಕ್ರೀಮ್ ತೊಗೊಂಬ ಅಂತ ಹೇಳಿ ಆರ್ಡ್ರ್ ಮಾಡ್ತಾಳೆ ಚಿಕ್ಕವಳು. ತೊಗೊಂಬಂದೇನಿ. ಎಷ್ಟು ತಿಂತಾಳೆ ತಿನ್ನಲಿ. ಅವು ತಿಂದು ಅವ್ಳು ಸಮಾಧಾನ ಆದಂತಂದ್ರೆ ಸಾಕು. ಗೈಸ್, ನಾನು ಕೋನ್ ಐಸ್ ಕ್ರೀಮ್ ತರಕ್ಕೆ ಹೇಳಿದ್ದೆ, ಕೋನ್ ಐಸ್ ಕ್ರೀಮ್ ತಂದಿಲ್ಲ. ಅಲ್ಲ, ಕೋನ್ ಎಷ್ಟು ಅಂತ ತರಲಿ ಹೇಳಿ ಗೈಸ್. ನಾನು ಗ್ಯಾಸ್ ಅದು 30 ರೂಪಾಯಿ ಒಂದು ಕೋನ್ ಐಸ್ ಕ್ರೀಮ್ ಕೇಳ್ತಾಳೆ. ಮೊನ್ನೆ 6 ಐಸ್ ಕ್ರೀಮ್ ತಂದಿದ್ವಿ, ಒಂದೇ ದಿನ ಖಾಲಿ ಆಗಿದೆ. ಆದ್ರೂ ಅವ್ರಿಗೆ ಎಷ್ಟು ಬೇಕಷ್ಟು ಹಾಕೊಂಡು ತಿಂದು ಮತ್ತು ಫ್ರೀಜರಲ್ಲಿ ಇಟ್ಟರು ಏನೂ ಆಗಲ್ಲ. ಅದಕ್ಕಂತಾನೆ ಫ್ರಿಜ್ ತಂದಿದ್ದೆ. ಮ್ಯಾಂಗೋ ಸೀಸನ್ ಅಲ್ಲ, ಸ್ವಲ್ಪ ಮಾವಿನ ಹಣ್ಣು ಸ್ವಲ್ಪ ಜಾಸ್ತಿ ತಿನ್ನೋಣ ಅಂತ ಹೇಳಿ ತೊಗೊಂಡ್ಬಂದೇವಿ. ಓಪನ್ ಮಾಡೋಣ ಬನ್ನಿ, ಈಗ ಫ್ರಿಜ್ಜಲ್ಲಿ ಇಡ್ತೇನೆ. ಬನ್ನಿ ಗೈಸ್, ಅನ್ಬಾಕ್ಸಿಂಗ್ ಮಾಡೋಣ. 4ನೇ ಸಲ ಇದು ನಾನು ಹೇಳಕತ್ತಿರೋದು. ಆದರೆ 2 ಸಲ ಅಷ್ಟೇ ವಿಡಿಯೋ ಆಗಿದೆ ಅದರಲ್ಲಿ. ನೋಡಿ ಗೈಸ್, ಅಂತೂ ಇದು ಓಪನ್ ಮಾಡಕತ್ತೀವಿ. ನೋಡಿ ಐಸ್ ಕ್ರೀಮ್. ಯಾವ ಫ್ಲೇವರ್ ಇದು? ಯಾವ ಫ್ಲೇವರ್ ನೋಡ? ಅಮೇರಿಕನ್. ಯಾವುದು? ಅಮೇರಿಕನ್ ಡ್ರೈ ನಟ್ಸ್. ಅವಳಿಗೆ ಸಮಾಧಾನನೇ ಕೊಟ್ಟಿಲ್ಲ ಗೈಸ್ ದೇವ್ರು. ಹಾಕೊಂತೀನಿ ಜಯ ಹಾಗ ಸರಿ. ಫುಲ್ ಗಟ್ಟಿ ಆಗಿದೆ. ಅದಕ್ಕೆ ಐಸ್ ಕ್ರೀಮ್ ಅನ್ನೋದು ಅದಕ್ಕೆ ಬೇರೆ ತಿನ್ನಕ್ಕೆ ಒಂದು ಸೈಡಿಂದ ಕರೆಕ್ಟಾಗಿ ತಿನ್ಬೇಕು. ಸ್ಪೂನ ಕಟ್ಟಾಗ್ಬಿಡ್ತದೆ, ಅಷ್ಟು ಗಟ್ಟಿ ಐತದ ಆದ್ರೆ ಸ್ಟೀಲಿನ ಐಸ್ ಕ್ರೀಮು. ಆದ್ರೂ ಸ್ಟೀಲಿನ ಅಂತ ಸ್ಟೀಲಿನ ಸ್ಪೂನ್.
ಆ ಥರದ್ದು ಐಸ್ ಕ್ರೀಮ್ ಹಾಕೋದೇ ಇರ್ತದಲ್ಲ. ಒಂದು ಸ್ಪೂನ್ ತಿಂದು ನೋಡ್ತೀನಿ ಯಾವ ರೀತಿ ಇದೆ ಅಂತ. ಕೋಲ್ಡ್. ಸೂಪರ್ ಆಗಿದೆ ಐಸ್ ಕ್ರೀಮ್. ಕೊಡು ಒಳಗೆ ಮತ್ತೆ ಅರ್ಜೆಂಟಲ್ಲಿ ಏನಾದರೂ ಮಾಡ್ಕೊಂಬಿಟ್ಟಿದ್ದಾರೆ ತಿನ್ನಲಿ. ಇನ್ನೊಂದು ಸ್ಪೂನ್ 2 ಸ್ಪೂನ್ ತಗೊಳ್ಳೋಣ ಗೈಸ್. ಜೋಳ ಖಾಲಿ ಆಗಿತ್ತು, ಸ್ವಲ್ಪ ಜೋಳ ಹಾಕಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಮಾಡತ್ತೇನೆ. ಇದರಲ್ಲಿ ಏನು ಇರಲ್ಲ, ಎಲ್ಲ ಕ್ಲೀನಾಗೇ ಇರ್ತೈತಿ. ಅಂದರೂ ಒಂದ್ಸರಿ ಚೆಕ್ ಮಾಡ್ತೇನೆ ನಾನು. ಆಲ್ಮೋಸ್ಟ್ ಕ್ಲೀನಾಗಿ ಮಾಡಿಕೊಟ್ಟಿರ್ತಾರೆ ಅವ್ರ ಅಂಗಡಿಯವರು. ಚೆನ್ನಾಗಿರ್ತೈತಲ್ಲ ರೇಷನ್ ಎಲ್ಲ. ಈ ರೀತಿ ಚಪ್ಪರಿಸ್ಬಿಟ್ರೆ ಸಾಕು ನೋಡಿ. ಒಂದು ಕಡ್ಡಿ ಕಸ ಏನೇನಿಲ್ಲ, ಅಷ್ಟು ಕ್ಲೀನ್ ಇದೆ. ಸುಮಾರು ಒಂದು 19 ವರ್ಷ ಆಯಿತು ಅಲ್ಲಿ ರೇಷನ್ ತಗೊಳಕತ್ತಿರೋದು. ಚೆನ್ನಾಗಿರ್ತೈತಿ, ಆಲ್ಮೋಸ್ಟ್ ಎಲ್ಲದೂ ಚೆನ್ನಾಗಿರ್ತಾವೆ ಅಲ್ಲಿ. ಒಂದು ಏನು ನೀವು ಚೆಕ್ ಮಾಡೋ ಅವಶ್ಯಕತೆನೇ ಇರಲ್ಲ, ಅಷ್ಟು ಚೆನ್ನಾಗಿರ್ತಾವೆ ರೇಷನ್. ಈಗ ನಾನು ಇದಕ್ಕೇನು ಅಕ್ಕಿ ಹಾಕಲ್ಲ, ಬರೀ ಜೋಳ ಅಷ್ಟೇ ತೆಗಿಸ್ತೇನೆ. ಅಕ್ಕಿ ಯಾಕೆ ಹಾಕಲ್ಲ ಅಂತಂದ್ರೆ ಅಕ್ಕಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ರೊಟ್ಟಿ. ಬರೀ ಜೋಳದ್ದು ಮಾಡಿ ನೋಡ್ರಿ ಎಷ್ಟು ಟೇಸ್ಟ್ ಬರುತ್ತೆ ಅಂತ ಹೇಳಿ. ಅದಕ್ಕೆ ನಾನು ಅಕ್ಕಿ ಹಾಕಲ್ಲ ಇದಕ್ಕೆ, ಬರೀ ಜೋಳ ಅಷ್ಟೇ ಕ್ಲೀನ್ ಮಾಡಿ. ಇಲ್ಲಿ ನಾವು ಗಿರಣಿ ಅಂತೇವಿ, ನೀವು ಮಿಲ್ ಅಂತೀರಿ, ಒಬ್ಬೊಬ್ರು ಮಿಷನ್ ಅಂತಾರೆ. ಗಿರಣಿ ಕೊಟ್ಟು ಕಳ್ಸ್ತೀನಿ ಸಾಯಂಕಾಲ. ನಾವು 1.5 ತಿಂಗಳು ಬೇಕು ನಮಗೆ, ಒಂದು 10 kg ಬೇಕು ಜೋಳ. ಈ ಚೀಲದಲ್ಲಿ ತೆಗೆಸ್ತೇವೆ ನಾವು. ಯಾಕಂದ್ರೆ ಬಾಕ್ಸಿಗೆ ಕೊಟ್ಟು ಕಳ್ಸಿದ್ರೆ ಸರಿ ಆಗಲ್ಲ ಅಂತ ಹೇಳಿ ಇಲ್ಲ ಹಾಕಿಸ್ಕೊಂಬಂದ್ರು ಅಂತಂದ್ರೆ. ಯಾಕಂತಂದ್ರೆ ನಾನು ಗೋಧಿನೂ ಕೊಟ್ಟು ಕಳಿಸ್ಬೇಕು ಇದ್ರ ಜೊತೆಗೆ. ಆಮೇಲೆ ಒಂದು ಸ್ವಲ್ಪ ಅಕ್ಕಿನೂ ಕೊಟ್ಟು ಕಳಿಸ್ಬೇಕು. ಅಕ್ಕಿ ಯಾಕಂತಂದ್ರೆ ಇಡ್ಲಿನೂ ಜೋಡಿಸ್ತೇನೆ ಈ ಸರಿ. ಇಡ್ಲಿ ರುಬ್ಬಿ ಮಾಡ್ತಿದ್ದಲ್ಲ, ಒಂದು 4 kg ಅಕ್ಕಿ ತೊಳೆದು ಕೊಟ್ಟು ಕಳ್ಸೋಣ ಅಂತ ಹೇಳಿ. ಸ್ಕೂಲ್ ಬಂತಲ್ಲ ಮಕ್ಕಳಿಗೆ, ಬಟ್ ಬಾಕ್ಸಿಗೆ ಬೇಕಲ್ಲ ಹಾಗಾಗಿ. ತಂದು 1 ವಾರ ಆಯಿತು ಜೋಳ, ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ ನೋಡಿ. ಏನೇನು ಇರಲ್ಲ. ಸ್ಪೆಕ್ಟ್ ಯಾಕೆ ಹಾಕ್ತೇನೆ ಅಂತಂದ್ರೆ ನನಗೆ ಸಣ್ಣ ಏನೂ ಕಾಣೋದಿಲ್ಲ ಗೈಸ್. ಹಾಗಾಗಿ ಹಾಕಿ ನಾನು ಎಲ್ಲದೂ ಚೆಕ್ ಮಾಡ್ಬೇಕಾಗ್ತೈತಿ. ನನಗೆ ಸ್ಪೆಕ್ಟ್ ಇಲ್ಲದ್ರೆ ಈಗೀಗಂತೂ ಏನಾಗೈತೆ ಅಂತಂದ್ರೆ, ಅವಾಗಾದರೂ ಮೊಬೈಲ್ ಒಳಗೆಲ್ಲ ಕ್ಲಿಯರಾಗಿ ಕಾಣ್ತಿದ್ದು ಪಿಕ್ಚರ್ ಎಲ್ಲ. ಈಗೆಲ್ಲ ಮೊಬೈಲ್ ಒಳಗಿಂದು ಕ್ಲಿಯರಾಗಿ ಕಾಣತ್ತಿಲ್ಲ ನನಗೆ ಪಿಕ್ಚರ್ ಎಲ್ಲ. ಸ್ಪೆಕ್ಟ್ ಹಾಕಿದ್ರೆ ಮಾತ್ರ ಕಾಣ್ತತಿ. ನೋಡ್ಬೇಕು, ಏನು ಇನ್ನೊಂದ್ಸರಿ ಟೆಸ್ಟ್ ಮಾಡಿಸ್ಕೋಬೇಕು ಏನೋ ಕಣ್ಣು. ನೋಡೋಣ ಒಂದ್ಸರಿ, ಇನ್ನೊಂದ್ಸರಿ ಟೆಸ್ಟ್ ಮಾಡಿಸ್ಕೊಂಡ್ಬರ್ತೇನೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಹೊಸ ನೋಟಿಫಿಕೇಷನ್ಗಳು ಬಂದು ನಿಮಗೆ ತಲುಪ್ತವೆ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಅಂತ ಕೇಳ್ಕೊತೇನೆ. ಓಕೆ ಫ್ರೆಂಡ್ಸ್, ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.